ಶ್ರೀಹರಿಯು ಅವತಾರ ಪುರುಷ. ದುಷ್ಟನಾದ ಹಿರಣ್ಯಾಕ್ಷನನ್ನು ವರಹಾವತಾರಿಯಾಗಿ ಕೊಲ್ಲುತ್ತಾನೆ. ಇದರಿಂದ ಕುಪಿತನಾದ ಹಿರಣ್ಯಾಕ್ಷನ ಸಹೋದರ ಹಿರಣ್ಯಕಶ್ಯಪ ಶ್ರೀಹರಿಯನ್ನೇ ತನ್ನ ಪರಮ ವೈರಿ ಎಂದು ತಿಳಿದು ಹರಿಯ ಅಂತ್ಯ ತನ್ನ ಕೈಯಲ್ಲೇ ಎಂದು ಹರಿಯನ್ನು ಎಲ್ಲೆಡೆ ಹುಡುಕಾಡುತ್ತಿರುತ್ತಾನೆ. ಎಲ್ಲಿಯೂ ಸಿಗದ ಹರಿಯು ಹಿರಣ್ಯಕಶ್ಯಪನ ಮಗ ಹರಿಯ ಪರಮ ಭಕ್ತನಾದ ಪ್ರಹ್ಲಾದನ ಭಕ್ತಿಗೆ ಒಲಿದು ನರಸಿಂಹ ಅವತಾರಿಯಾಗಿ ಪ್ರತ್ಯಕ್ಷನಾಗಿ ಹರಿಭಕ್ತರಿಗೆ ದುಸ್ವಪ್ನವಾಗಿ ಕಾಡುತ್ತಿದ್ದ ಹಿರಣ್ಯಕಶ್ಯಪನನ್ನು ಕೊಲ್ಲುತ್ತಾನೆ. ಹರಿ ಎಂದು ಗಂಟಲು ಹರಿದುಕೊಳ್ಳುವೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಂದೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣುಗಳ ಶಾಸ್ತ್ರಗಳಲ್ಲಿ, ಎಲ್ಲದರಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣುಗಳ ಶಾಸ್ತ್ರಗಳಲ್ಲಿ ಇರುವನೋ? ಇರುವನು. ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ. ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ ಇರುವನು. ನೀರಿನಲ್ಲಿ ಇರುವನು. ನನ್ನಲ್ಲಿ ಇರುವನು. ನಿನ್ನಲ್ಲಿ ಇರುವನು. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ ಎಲ್ಲಿ? ಎಲ್ಲಿ ನೋಡಿದರೆಂದರೆ ಅಲ್ಲಿ. ಎಲ್ಲಿ ನೋಡಿದರೆಂದರೆ ಅಲ್ಲಿ. ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿರುವನೋ? ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅಡಿಯಿಟ್ಟರೆ ಬೆಳೆಯುವುದು ಭೂಮಿ, ತಲೆ ಎತ್ತಲು ಬೆದರುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನನ್ನಿಂದ ತಪ್ಪಿಸಿಕೊಂಡು ಅಡಗಿರುವ ಆ ನನ್ನ ಕುಲವೈರಿ ಹರಿ ಈ ಕಂಬದಿಂದ ಹೊರಬರುವನೋ? ಬರಲಿ ಬರಲಿ. Baba!
ವಂಚನೆ ಪ್ರಚಂಡ ದುಷ್ಟ ಸಂಹಾರ ಭೀಕರ ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಪುತ್ರ ಹರಿಯಾದ ರುದ್ರ